ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ದಿನನ ತುಂಬ ಹ್ಯಾಪಿಯಾಗಿ ಆ್ಯಂಡ್ ಹೆಲ್ದಿಯಾಗಿ ಸ್ಟಾರ್ಟ್ ಮಾಡೋಣ. ಬಿಸಿ ನೀರನ್ನು ಕುಡ್ದಿದ್ದಾಯಿತು. ಇವಾಗ ಮಾರ್ನಿಂಗ್ ಡ್ರಿಂಕ್ನ ರೆಡಿ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಡ್ರಿಂಕ್ಗೆ ನಾನು ಆ್ಯಪಲ್ ಸೈಡರ್ ವಿನೆಗರ್ನ ತಗೋತಾ ಇದ್ದೀನಿ. ಟ್ರೂ ನ್ಯೂಟ್ರಾ ಕಂಪನಿದು ತಗೊತಾ ಇದ್ದೀನಿ. ನೀವು ಯಾವ ಕಂಪನಿದಾದರೂ ಯೂಸ್ ಮಾಡ್ಕೋಬೋದು. ಇದರಲ್ಲೇ ನಮಗೆ ಮೆಷರಿಂಗ್ ಕಪ್ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ನಾನು ಎಷ್ಟು ಖಾಲಿ ಮಾಡಿದ್ದೀನಿ ಅಂತ. ಇದು ಆಲ್ರೆಡಿ ಯೂಸ್ ಮಾಡ್ತಾ ಇರೋದು ನಾನು. ಇವಾಗ ನಾನು ಮೆಷರಿಂಗ್ ಕಪ್ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ಅಪ್ ಟು 30 ml ವರೆಗೂ ನಾವು ತೊಗೋಬೋದು. ಬಟ್ ನಾನು ತೊಗೊಳ್ಳೋದು 20 ml ಅಷ್ಟೇ. ಜಾಸ್ತಿ ಆದರೆ ಸ್ವಲ್ಪ ಇಷ್ಟ ಆಗಲ್ಲ ನನಗೆ. 20 ml ನೀವು ಸ್ಟಾರ್ಟ್ ಮಾಡುವಾಗ 10 ml ಇಂದ ಸ್ಟಾರ್ಟ್ ಮಾಡಿದ್ರೆ ಸಾಕು. ಇದಕ್ಕೆ ಸಿನಮನ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಮನೆಯಲ್ಲೇ ಚಕ್ಕೆನ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ಬೇಕು ಇದನ್ನು. ಜೊತೆಗೆ ಸ್ವಲ್ಪ ಹನಿನ ಯೂಸ್ ಮಾಡ್ತಿದ್ದೀನಿ. ಸ್ವೀಟ್ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋಕ್ಕೆ ಯಾಕೆ ಸ್ವೀಟ್ ಅವಾಯ್ಡ್ ಮಾಡಬೇಕಂದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸಿಂದ ನಮಗೆ ವೆಯ್ಟ್ ಜಾಸ್ತಿ ಆಗ್ತಿರುತ್ತೆ. ಮೇನ್ ಕಾಸ್ ಅದೇ. ಅದಕ್ಕೋಸ್ಕರ ನಾವು ಸ್ವೀಟ್ನ ತಿನ್ನೋದು ಅವಾಯ್ಡ್ ಮಾಡಿದ್ರೆ ವೆಯ್ಟ್ ಕಮ್ಮಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ನ ಸೇರಿಸ್ಕೊತಾ ಇದ್ದೀನಿ. ಲೆಮನ್ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಇದ್ದೀನಿ. ಸ್ಟಾರ್ಟಿಂಗ್ ಕುಡಿಯೋರ್ಗೆ ಇದು ಅಷ್ಟು ಇಷ್ಟ ಆಗಲ್ಲ. ಹನಿ ಸ್ವಲ್ಪ ಜಾಸ್ತಿ ಹಾಕೊಂಡು ಕುಡೀರಿ. ಹೋಗ್ತಾ ಹೋಗ್ತಾ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಮಾರ್ನಿಂಗ್ ಡ್ರಿಂಕ್ನ ಮುಗಿಸಿದ್ದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನ ಹಾಕಿ ವೆಜಿಟೇಬಲ್ ಫ್ರೈ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲೇ ನೀವು ನೋಡ್ಬೋದು. ಆ್ಯಕ್ಚುಲಿ ನನಗೆ ವೆಜಿಟೇಬಲ್ಸ್ ಅಂದರೆ ತುಂಬಾ ಇಷ್ಟ. ಕೆಲವೊಂದನ್ನು ಬಿಟ್ಟು, ಎಕ್ಸೆಪ್ಟ್ ಬ್ರಿಂಜಲ್ ಆ ಥರದ್ದು ನನಗಿಷ್ಟ ಆಗಲ್ಲ. ಕೆಲವೊಂದು ನನಗೆ ಅಲರ್ಜಿ ಆಗಿಬಿಡುತ್ತೆ. ಅದನ್ನು ತಿಂದರೆ ಹೀಟ್ ಆಗೋದು, ಇಲ್ಲ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋದು, ಆ ರೀತಿ ಅಂಥದ್ದನ್ನು ಮಾತ್ರ ನಾನು ಅವಾಯ್ಡ್ ಮಾಡ್ತೀನಿ. ಅದರ್ವೈಸ್ ನಾನು ಆಲ್ಮೋಸ್ಟ್ ಎಲ್ಲ ಥರ ವೆಜಿಟೇಬಲ್ಸ್ನ ಮನೆಯಲ್ಲಿ ಯೂಸ್ ಮಾಡ್ಕೋತೀನಿ. ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತಲ್ಲ, ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ನನಗೆ ಪಲ್ಯ, ವೆಜ್ಜಿ ಫ್ರೈಸ್ ಎಲ್ಲ ನಂಗೆ ತುಂಬ ಇಷ್ಟ. ನಾನ್ ವೆಜ್ಗಿಂತನೂ ನನಗೆ ವೆಜಿಟೇಬಲ್ಸ್ ಜಾಸ್ತಿ ಇಷ್ಟ. ಈ ಥರ ಪಲ್ಯ ಅದು ಇದು ಅಂತ ಮಾಡಿಕೊಟ್ಬಿಟ್ರೆ ವೆಜಿಟೇಬಲ್ಸ್ ಜಾಸ್ತಿನೇ ತಿಂತೀನಿ ಧಾರಾಳವಾಗಿ ನಾನು. ಇವತ್ತು ನಾನು ಮಶ್ರೂಮ್, ಕ್ಯಾಪ್ಸಿಕಮ್, ಪೊಟ್ಯಾಟೊ, ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್, ಸ್ಪ್ರಿಂಗ್ ಆನಿಯನ್, ಟೊಮೆಟೊ ಎಲ್ಲ ಥರ ವೆಜಿಟೇಬಲ್ಸ್ನ ಆಲ್ಮೋಸ್ಟ್ ಯೂಸ್ ಮಾಡಿಕೊಂಡು ಈ ವೆಜ್ಜಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಒಂದು ಬಾಣಲಿನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬಾಣಲಿ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ನಾನು ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕ್ತಿದ್ದೀನಿ. ಟೊಮೆಟೊ ಬೇರೆ, ಆನಿಯನ್ ಬೇರೆ, ಈ ರೀತಿ ಸಪ್ರೇಟಾಗೆಲ್ಲ ಫ್ರೈ ಮಾಡ್ತೀರಿ. ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗೇ ಫ್ರೈ ಆಗುತ್ತೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪೌಡರ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಕೈ ಆಡಿಸ್ಕೊಂಡು ಹಾಗೆ ಲಿಡ್ ಕವರ್ ಮಾಡಿ ಇಡಬೇಕಾಗುತ್ತೆ. ಇದಕ್ಕೆ ನೀರನ್ನು ಬೆರೆಸೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸಲ್ಲೂ ನೀರಿನ ಅಂಶ ಇರುತ್ತೆ. ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರಲ್ಲೇ ಬೆಂದೋಗುತ್ತೆ. ನೀರನ್ನೇ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಒಂದೇ ಒಂದು ಹನಿಯಷ್ಟು ನೀರು ಅವಶ್ಯಕತೆ ಇಲ್ಲ. ಕ್ರಂಚಿಯಾಗಿರಬೇಕು. ಇದು ತುಂಬ ಓವರ್ ಕುಕ್ ಮಾಡೋಕ್ಕೆ ಹೋಗ್ಬಿಡಿ. ನೀರೆಲ್ಲ ಹಾಕಿದ್ರೆ ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ. ಕ್ರಂಚಿಯಾಗಿ ಫೀಲ್ ಆಗಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ಟವ್ನ ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಲೆಮನ್ ಜ್ಯೂಸ್ ಹಾಕೋದ್ರಿಂದ. ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಇದ್ರ ಜೊತೆ ನಾನು ಕುಕುಂಬರ್ನು ಕೂಡ ಸರ್ವ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಹತ್ತಿರದಲ್ಲಿ ಬಿಸಿನೀರನ್ನ ಇಟ್ಕೊಂಡೇ ಇರ್ತೀನಿ ನಾನು, ಯಾಕಂದರೆ ನೆತ್ತಿಗತ್ತೋದು ಜಾಸ್ತಿ ನನಗೆ, ಅದಕ್ಕೋಸ್ಕರ. ಬಟ್ ಊಟದ ಮಧ್ಯದಲ್ಲಿ ನೀರನ್ನು ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಊಟದ ಮಧ್ಯೆ ನೀರು ಕುಡಿಯೋದ್ರಿಂದ ಜೀರ್ಣಶಕ್ತಿ ಸ್ವಲ್ಪ ಕಷ್ಟ ಆಗುತ್ತೆ. ಊಟ ಎಲ್ಲ ಆದಮೇಲೆ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ನೀರು ಕುಡಿಯೋದು ತುಂಬ ಒಳ್ಳೆಯದು. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ನೈಟ್ ಡಿನ್ನರ್ ಎರಡಕ್ಕೂ ತೊಗೋಬೋದು. ಮಧ್ಯಾಹ್ನ ಲಂಚ್ ಸ್ವಲ್ಪ ಹೆವಿಯಾಗಿ ತೊಗೊಳ್ಳಿ. ನೈಟ್ ಡಿನ್ನರ್ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಕಡಿಮೆ ತೊಗೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಉಪ್ಪಿಟ್ಟು, ಇಡ್ಲಿ ಈ ರೀತಿ ಎಲ್ಲ ತಿಂತಾನೆ ಇರ್ತೀವಿ ನಾವು, ಬಟ್ ಈ ರೀತಿಯಾದಂಥದ್ದು ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಮಿಡ್ ಮಾರ್ನಿಂಗಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ. ಇಂಥ ಟೈಮಲ್ಲಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತಿನ್ನಿ. ನಾನಿವತ್ತು ಒಂದು ಬನಾನ ತೊಗೊಂಡಿದ್ದೆ, ಏಲಕ್ಕಿ, ಬಾಳೆಹಣ್ಣನ್ನು. ಮಧ್ಯಾಹ್ನ ಲಂಚ್ಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಅಳತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಕೊಂಡಿದ್ದೀನಿ. 1-2 ಕಪ್ ಅಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಈ ರೀತಿ ಜರಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಇಷ್ಟೇ ಅಂತ ಹಿಟ್ಟನ್ನು ಅಳತೆ ಮಾಡ್ಕೊಳ್ಳಲ್ಲ, ಸುಮ್ಮನೆ ಜರಡಿ ಮಾಡಿ ಇಡ್ತೀನಿ. ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಮತ್ತೆ ಡಬ್ಬಕ್ಕೆ ಹಾಕಿ ಇಟ್ಬಿಡ್ತೀನಿ. ಸ್ವಲ್ಪ ಮಾತ್ರ ಹಿಟ್ಟನ್ನು ಒಂದು ಬೌಲಿಗೆ ತೊಗೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ತೆಳ್ಳಗೆ ಕಲಸಿ ಇಟ್ಕೋಬೇಕು. ಇದನ್ನು ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ನೀರು ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬರ್ತಾ ಇರುವಾಗ ನಾವು ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ಹಾಕಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿಲ್ದೇ ತಿರುಗಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಆಲ್ರೆಡಿ ಜರಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ಇದಕ್ಕೆ
ಸೇರಿಸ್ಕೊತಾ ಇದ್ದೀನಿ. ಫಸ್ಟೇ ನಾವು ಈ ರೀತಿ ಜಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪರದಾಡೋ ಥರ ಇರೋದಿಲ್ಲ. ಮುದ್ದೆ ಮಾಡಬೇಕಾದ್ರೆ ಆವಾಗ ಜಡಿ ಮಾಡೋಕ್ಕೆಲ್ಲ ಹೋಗುವಂಥ ಅವಶ್ಯಕತೆ ಇರಲ್ಲ. ಮೊದಲೇ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಇವಾಗ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಹದ ಯಾವ ರೀತಿ ಬೇಕು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಮುದ್ದೆ ತುಂಬ ಗಟ್ಟಿ ಇದ್ದರೆ ತಿನ್ನೋಕ್ಕಾಗಲ್ಲ, ಒಬ್ಬರೊಬ್ರಿಗೆ ಇಷ್ಟ ಆಗಲ್ಲ. ಸೊ ಮೀಡಿಯಮ್ ಆಗಿರಬೇಕು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಸೇರಿಸ್ತಾ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮುದ್ದೆ ಕೋಲಲ್ಲೇ ಚೆನ್ನಾಗಿ ಬರುತ್ತೆ. ಮುದ್ದೆ ಕೋಲಲ್ಲಿ ಮಾಡೋದಿದ್ರೆ ಆ ಥರನೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಯಾವುದಾದ್ರೂ ವುಡನ್ ಸ್ಪ್ಯಾಚುಲ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಸಮ್ಟೈಮ್ಸ್ ಇದರಲ್ಲಿ ಮಾಡ್ತೀನಿ, ಸಮ್ಟೈಮ್ಸು ಮೊಸರು ಕಡಿತೀವಲ್ಲ ಅದರದ್ದು ಕಡ್ಡಿನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೊತೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸ್ಟವ್ ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಚೆನ್ನಾಗಿ ಬೇಯಬೇಕಿದ್ದು ಅಲ್ಲಿವರೆಗೂ ಬಿಟ್ಬಿಡಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದು ಹೋಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಕೈಯಿಂದ ಉಂಡೆ ಕಟ್ಟಿ ನೋಡಿ. ಉಂಡೆ ಕಟ್ಟಿದ್ರೆ ಅದು ಕರೆಕ್ಟಾಗಿ ಬರಬೇಕು, ಆವಾಗಲೇ ಇದು ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸ್ಮೆಲ್ ಕೂಡ ಘಮ ಘಮ ಅಂತಿರುತ್ತೆ ಮುದ್ದೆ ಬೇಯಬೇಕಾದ್ರೆ. ಕರೆಕ್ಟಾಗಿ ಬೆಂದಿದ ಮೇಲೆ ಮುದ್ದೆ ಕಟ್ತಾಯಿದ್ದೀನಿ. ಈ ರೀತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮುದ್ದೆ. ಇದ್ರದ್ದು ಬೆನಿಫಿಟ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ರಾಗಿ ಎಷ್ಟು ಒಳ್ಳೆಯದು ಹೆಲ್ತ್ಗೆ ಅಂತ. ಮುದ್ದೆ ಬಂದು ಯಾಕೆ ಪ್ರಿಫರ್ ಮಾಡಬೇಕು ವೆಯ್ಟ್ ಲಾಸ್ಗೆ ಅಂತಂದರೆ, ಜೀರ್ಣ ಆಗೋದು ತುಂಬ ಲೇಟು, ಫುಡ್ ಕ್ರೇವಿಂಗ್ಸ್ನ, ಹಸುವನ್ನ ತುಂಬ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಮುದ್ದೆ ತಿನ್ನೋದು ಒಳ್ಳೆಯದು. ಒಂದು ಮೀಡಿಯಮ್ ಸೈಜ್ ಮುದ್ದೆನ ನಾನು ತೊಗೊತಾ ಇದ್ದೀನಿ ಇವತ್ತು. ನೀವು ಸ್ವಲ್ಪ ಮುದ್ದೆ ಎಲ್ಲ ತಿಂದರೆ ಬೇಗನೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಅಂದಾಜಲ್ಲಿ ಹಿಟ್ಟು ಮತ್ತು ನೀರನ್ನು ಹಾಕ್ಕೊಂಡಿದ್ದೆ, ನೋಡ್ಬೋದು 2 ಮೀಡಿಯಮ್ ಸೈಜ್ ಮುದ್ದೆ ರೆಡಿ ಆಗಿದೆ. ಸ್ವಲ್ಪ ಕೂಡ ವೇಸ್ಟ್ ಮಾಡದೆ ಎಲ್ಲನೂ ಚೆನ್ನಾಗಿ ನೀಟಾಗಿ ಈ ರೀತಿ ಬಳೆದ್ಬಿಟ್ಟು ಮುದ್ದೆ ಕಟ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಈ ಪಾತ್ರೆನ ನೆನೆಸಿಟ್ಬಿಡಿ. ಇಮಿಡಿಯೇಟಾಗಿ ನೆನೆಸಿಡೋದ್ರಿಂದ ಜಾಸ್ತಿ ಬೇಗ ಅದು ವಾಶ್ ಮಾಡೋಕ್ಕೆ ಈಸಿಯಾಗಿ ಆಗುತ್ತೆ. ರಾಗಿ ತಿನ್ನೋದ್ರಿಂದ ನಮ್ಮ ಬೋನ್ ಸ್ಟ್ರೆಂತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರಾಗಿನ ನಾವು ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇವಾಗ ನಾನು ಮುದ್ದೆ ಎಲ್ಲ ರೆಡಿ ಮಾಡಿದಾದ್ಮೇಲೆ ಊಟಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಯಾವ ರೀತಿಯಾಗಿ ಸರ್ವ್ ಮಾಡ್ಕೋತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಒಂದು ಕುಕ್ಕುಂಬರ್ನ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಸಾರು ಮಾಡ್ಕೊಂಡಿದ್ದೆ ಮುದ್ದೆಗೆ ಅಂತ, ಬಟ್ ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ಅದಕ್ಕೋಸ್ಕರ ನಾನು ವಿಡಿಯೋನಲ್ಲಿ ಇದನ್ನು ತೋರ್ಸೋಕ್ಕೆ ಹೋಗಿಲ್ಲ. ಬೆಳಗ್ಗೆ ವೆಜ್ಜಿ ಫ್ರೈ ಮಾಡಿದ್ನಲ್ಲ ಅದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸೈಡ್ ಡಿಶ್ ಎಲ್ಲ ಇದ್ದರೆ ಮುದ್ದೆ ಧಾರಾಳವಾಗಿ ಒಳಗಡೆ ಇಳಿಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಅಂತ ಚಿಕನ್ ಡ್ರೈ ಮಾಡಿದ್ದೆ, ಅದು 1-2 ಪೀಸ್ ಅಷ್ಟಿತ್ತು. ಸೊ ಅದನ್ನು ಕೂಡ ಇದ್ರ ಜೊತೆನೇ ಸರ್ವ್ ಮಾಡ್ತಿದ್ದೀನಿ. ರೈಸ್ನ ತಿಂತಾ ಇಲ್ಲ ಮಧ್ಯಾಹ್ನ ಊಟಕ್ಕೆ, ಓನ್ಲಿ ಮುದ್ದೆ. ಈ ರೀತಿಯೇ ಇರಬೇಕು ನಮ್ಮ ಫುಡ್ ಪ್ಯಾಟ್ರನ್. ಸ್ವಲ್ಪ ರೈಸ್ ತಿಂತಿರಾದರೆ ಮುದ್ದೆನ ಸಣ್ಣಗೆ ಮಾಡ್ಕೊಳ್ಳಿ. ಒಂದು ಪ್ರೇ ಮಾಡಿಕೊಂಡು ದೇವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಊಟನ ಪ್ರಾರಂಭ ಮಾಡ್ತಾಯಿದ್ದೀನಿ. ಈ ರೀತಿ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಊಟ ಮಾಡಬೇಕು. ಯಾಕಂದರೆ ಎಷ್ಟೋ ಜನಕ್ಕೆ ಊಟನೇ ಒಂದು ಕನಸಾಗಿರುತ್ತೆ, ಊಟನೇ ಇಲ್ಲದೆ ಭಿಕ್ಷೆ ಬಿಡ್ತಾರೆ, ಏನೇನೋ ಕೆಲಸಗಳನ್ನ ಮಾಡ್ತಾರೆ. ಸೊ ನಮಗೆ ದೇವರು ಟೈಮ್ ಟು ಟೈಮ್ ಊಟ ಕೊಡ್ತಾರಲ್ವ, ಅದಕ್ಕೋಸ್ಕರ ದೇವ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಕೊಟ್ಟು ಆಮೇಲೆ ಊಟ ಮಾಡೋದು ತುಂಬ ಒಳ್ಳೆಯ ಅಭ್ಯಾಸ. ನಾವು ತರಕಾರಿ ತರೋಕೆ ಹೋದಾಗ ಮಾರ್ಕೆಟಲ್ಲಿ ತುಂಬ ಬೇಜಾರು ಬೀಳ್ತಿರ್ತಾರೆ ರೈತರೆಲ್ಲ. ನಾವು ಬೆಳೆದಿರೋ ಬೆಳೆಗೆ ಒಳ್ಳೆ ಪ್ರತಿಫಲನೇ ಇಲ್ಲ, ದಲ್ಲಾಳಿಗಳ ಕೈಗೆ ಹೋಗುತ್ತೆ ಎಲ್ಲ ದುಡ್ಡು ಅಂತ. ಪ್ಲೀಸ್ ರೈತರಿಗೋಸ್ಕರ ಪ್ರೇ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನಾನು ನನ್ನ ಊಟನ ಎಂಜಾಯ್ ಮಾಡ್ತಾ ನಿಧಾನವಾಗಿ ತಿಂತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಕಾಮಾಗಿ ತಿನ್ನಿ, ನಿಧಾನವಾಗಿ ಜೀರ್ಣ ಆಗುತ್ತೆ. ಮಧ್ಯೆ ಪದೇ ಹೊಟ್ಟೆ ಹಸುವು ಬರೋದಿಲ್ಲ. ನಿಮ್ಗೆ ಯಾವಾಗೆಲ್ಲ ಸ್ವಲ್ಪ ಕ್ರೇವಿಂಗ್ಸ್ ಆಗುತ್ತೆ, ಫುಡ್ ಕ್ರೇವಿಂಗ್ಸ್ ಅಥವಾ ಸ್ವಲ್ಪ ಹಸುವಾದಂಗೆ ಫೀಲ್ ಆಗುತ್ತೆ, ಅಂಥ ಟೈಮಲ್ಲಿ ನೀರನ್ನು ಜಾಸ್ತಿ ಕುಡೀರಿ. ಯಾವುದೇ ಸ್ನ್ಯಾಕ್ ಐಟಮ್ ಎಲ್ಲ ತಿನ್ನೋಕ್ಕೆ ಹೋಗ್ಬೇಡಿ. ತುಂಬ ಹಸುವಾಗ್ತಾ ಇರುತ್ತೆ ಅಂತಂದರೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ನ ಅಥವಾ ನಟ್ಸ್ನ ತಿನ್ನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗೂ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಯಾರಾದರೂ ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀರಂದರೆ ಡೆಫಿನೆಟಾಗಿ ಸ್ಟಾರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.